ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಹೊಸ ವಿಷಯ ಮಾತಾಡೋಣ ಅಂತ. ಸೊ ಇದು ಬಂದು ಹೌ ಟು ಕೀಪ್ ಅವರ್ ಹೋಮ್, ಅವರ್ ಮೈಂಡ್ ಕಾಮ್. ಸೊ ನಾವು ಮನೇಲಿ ಯಾವ ಥರ ಇರ್ತೀವಿ, ಮನೇಲಿ ಯಾವುದನ್ನು ನಾವು ಫಾಲೋ ಮಾಡಬೇಕು ಅಂತ 5 ಥಿಂಗ್ಸ್ ನಾವು ಇಂಪಾರ್ಟೆಂಟಾಗಿ ನಾವು ಏನು ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತು ಮಾತಾಡೋಣ. ಸೊ ಫಸ್ಟ್ ಥಿಂಗ್ ನಾವು ಏನು ಮಾಡಬೇಕಂದ್ರೆ, ಸೊ ಮನೆಯಿಂದ ಹೋಗಬೇಕಾದ್ರೆ ಯಾವಾಗಲೂ ಆ್ಯಂಗರಿಂದ ಹೊರಗಡೆ ಹೋಗಬಾರ್ದು. ಫಸ್ಟ್ ಥಿಂಗ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಯಾಕಂದರೆ ನಾವು ಮನೆಯಿಂದ ಹೋಗ್ಬೇಕಾದ್ರೆ ನಾವು ಏನು ಮನಸ್ಸಲ್ಲಿ ಆ ಒಂದು ಆ್ಯಂಗರ್ ಏನಿರುತ್ತೆ ಅದನ್ನು ನಾವು ಥ್ರೂ ಔಟ್ ದ ಡೇ ನಾವು ಕ್ಯಾರಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಮನೆಯಿಂದ ಹೋಗ್ಬೇಕಾದ್ರೆ ಪೂರ್ತಿ ಶಾಂತವಾಗಿದ್ದು, ಮನೆಯಿಂದ ಬಿಟ್ಟಾಗ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಎಷ್ಟೊಂದು ಟ್ರಾಫಿಕ್ ಇರುತ್ತೆ, ಯಾರು ಅಡ್ಡ ಬಿಡ ಸಿಗ್ತಾ ಇರ್ತಾರೆ. ಸೊ ಅಲ್ಲಿ ನಾವು ಕಾಮಾಗಿದ್ದು ಆಫೀಸ್ಗೆ ಹೋಗಿ ಆಫೀಸಲ್ಲೂ ನಾವು ಒಂದು ಟೀಮ್ನ ನಾವು ಮ್ಯಾನೇಜ್ ಮಾಡ್ತಾಯಿದ್ರೆ ನಮ್ಮ ಟೀಮ್ ಮೇಲೂ ಅದು ಒಂದು ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಪೂರ್ತಿ ಕಾಮಾಗಿದ್ದು, ಸೊ ಪೀಸ್ಫುಲ್ಲಾಗಿ ನಾವು ಮನೆಯಿಂದ ಬಿಟ್ಟರೆ ಅದು ನಮಗೆ ಪೂರ್ತಿ ದಿನ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಎಲ್ಲ ಒಂದು ಸುಖಕರವಾಗಿ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೇವೋ ಅದೇ ಥರ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಹ್ಯಾವ್ ಪೀಸ್ಫುಲ್ ಮೈಂಡ್ ಬಿಫೋರ್ ಲಿವಿಂಗ್ ಹೋಮ್. ಸೊ ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದರೆ, ಡೋಂಟ್ ಲಿವ್ ಇನ್ ಡಿಸಾರ್ಡರ್. ಸೊ ಮನೆಯಲ್ಲಿ ಒಂದು ಮನೇಲಿ ನಮ್ಮದು ಅಕ್ಕಪಕ್ಕ ಏನಿರುತ್ತೆ ಅಥವಾ ನಾವು ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಅದನ್ನು ನಮ್ಮ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ನಾವು ಮನೆಯಿಂದ ರಾತ್ರಿ ಮಲಗಿ ಎದ್ದಿದ ತಕ್ಷಣ ನಾವು ಹಾಸಿಗೆನ ನೀಟಾಗಿಡೋದು, ಬೆಡ್ಶೀಟೆಲ್ಲ ಮಡಚಿಟ್ಟು ಒಂದು ನೀಟಾಗಿಟ್ಟು, ಮತ್ತು ಮನೆಯಲ್ಲಿ ಕಸ ಗುಡಿಸೋದಾಗಲಿ ಅಥವಾ ಮನೆ ಸಾರಿಸೋದಾಗಲಿ ಈ ಥರ ಎಲ್ಲ ಮಾಡಿ ಒಂದು ಮನೇನ ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ಅದು ನಮ್ಮ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಮನೆ ಬಿಡಬೇಕಾದ್ರೆ ಮನೇನ ನೀಟಾಗಿ ಇಟ್ಟು ಮನೆ ಬಿಟ್ಟರೆ ಮನಸ್ಸು ಶಾಂತವಾಗಿರುತ್ತೆ. ಇದೊಂದು ಡಿಸಿಪ್ಲಿನ್ ಅಂತ ನಾವು ಫಾಲೋ ಮಾಡಿದ್ರೆ ಅದು ನಮ್ಮ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಸೊ ಸೆಕೆಂಡ್ ಥಿಂಗ್, ಸೊ ಪ್ಲೀಸ್ ಡೋಂಟ್ ಲೀವ್ ಎ ಮೆಸ್ಸಿ ಪ್ಲೇಸ್. ಅಂದರೆ ನಾವು ಮೆಸ್ಸಿ ಪ್ಲೇಸ್ ಇಲ್ದಿರ ಈವನ್ ಆಫೀಸ್ಗೆ ಹೋದಾಗ ಆಫೀಸು ನಾವು ಟೇಬಲೆಲ್ಲ ನೀಟಾಗಿ ಇಟ್ಕೊಂಡಿದ್ರೆ ಅದು ನಮಗೆ ಒಂದು ಪೀಸ್ಫುಲ್ ಮೈಂಡ್ ಇರುತ್ತೆ. ಸೊ ಅದು ನಮಗೆ ಮೇಲೆ ಪರಿಣಾಮ ಬೀರುತ್ತೆ, ನಾವೇನು ಆ್ಯಕ್ಷನ್ಸ್ ತೊಗೊಳ್ತೀವಿ ಸೊ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಸೊ ಥರ್ಡ್ ಥಿಂಗ್ ಏನು ಹೇಳ್ತಾರೆ, ಡೋಂಟ್ ವೇಸ್ಟ್ ವಾಟ್ ಯು ಹ್ಯಾವ್. ಸೊ ಏನೇ ಇರ್ಬೋದು, ಫುಡ್ ಆಗಲಿ, ನೀರಾಗಲಿ, ಅಥವಾ ನಮ್ದು ಏನೇ ರಿಸೋರ್ಸ್ ಇರ್ಬೋದು, ಈವನ್ ನಾವು ಎಲ್ಲಿ ಲಿವ್ ಮಾಡ್ತಾಯಿದ್ದೀವಿ ಸೊ ಅದನ್ನು ಯಾವತ್ತೂ ವೇಸ್ಟ್ ಮಾಡಬಾರ್ದು. ಸೊ ನೀವು ನೋಡಿರ್ಬೋದು ಎಷ್ಟೋ ಕಡೆ ನೀವು ಹೊರಗಡೆ ದೇಶಗಳಲ್ಲಿ ಹೋದರೆ, ಜರ್ಮನಿಲೆಲ್ಲ ನೀವು ಫುಡ್ ಆರ್ಡ್ರ್ ಮಾಡಿ ಫುಡ್ ವೇಸ್ಟ್ ಮಾಡಿದ್ರೆ ಅವರು ಫೈನ್ ಹಾಕ್ತಾರೆ. ಓಕೆ, ಯಾಕಂದರೆ ದಿಸ್ ಮೀನ್ಸ್ ಯು ಪೇಯಿಂಗ್ ಫಾರ್ ದ ಫುಡ್ ಬಟ್ ಯು ಡೋಂಟ್ ಹ್ಯಾವ್ ಅಥಾರಿಟಿ ಆರ್ ಎನಿ ದಿಸ್ ಥಿಂಗ್ ಟು ವೇಸ್ಟ್. ಓಕೆ, ಯು ಡೋಂಟ್ ಹ್ಯಾವ್ ಅಥಾರಿಟಿ ಟು ವೇಸ್ಟ್. ಓಕೆ, ಇದು ನಿಮ್ಮೊಬ್ಬರದೇ ಫುಡ್ ಅಲ್ಲ. ಸೊ ದಿಸ್ ಈಸ್ ಫುಡ್ ಗಿವನ್ ಬೈ ಗಾಡ್, ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ಅದಕ್ಕೋಸ್ಕರ ವೇಸ್ಟ್ ಆಗಬಾರ್ದು ಅಂತೇಳಿನೇ ಅವರು ಫೈನ್ ಹಾಕ್ತಾರೆ. ಸೊ ದಟ್ ಯು ಆರ್ ಕೇರ್ಫುಲ್ ಬಿಫೋರ್ ಆರ್ಡ್ರಿಂಗ್ ಎನಿಥಿಂಗ್ ಆ್ಯಂಡ್ ದೆನ್ ಯು ಕಂಪ್ಲೀಟ್ಲಿ ಈಟ್ ವಾಟ್ ಎವರ್ ಯು ಆರ್ಡರ್. ಆ ಥರ ಒಂದು ಫಾಲೋ ಮಾಡ್ತಾಯಿದ್ದಾರೆ ಜರ್ಮನಿ ಆ ಕಡೆ ಎಲ್ಲ ಹೋದರೆ. ಸೊ ಅದೇ ಥರನೇ ನಾವು ಮನೆಯಲ್ಲಿ ಯಾವುದು ನಮಗೆ ಫುಡ್ ಸಿಗ್ತದೆ, ಎಷ್ಟೋ ಜನ ನೀವು ನೋಡಿದ್ದೀರ ಫುಡ್ ಇಲ್ದಿರೋ ಎಷ್ಟೋ ಜನ ಇರ್ತಾರೆ. ಅಂಥದ್ರಲ್ಲಿ ನಮಗೆ ಒಂದು ಹೊತ್ತಿಗೆ ಒಂದು ಫುಡ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ಗ್ರ್ಯಾಟಿಟ್ಯೂಡ್ ನಾವು ಯಾವಾಗ ಸಲ್ಲಿಸ್ತೀವಿ ಆವಾಗ ನಮಗೆ ಇನ್ನೂ ಚೆನ್ನಾಗಿರೋ ಥರ ದೇವರು ನಮಗೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಆಗಲಿ, ಫುಡ್ ಆಗಲಿ, ಇಲ್ಲ ನಾವಿರೋ ಮನೆ ಆಗಲಿ, ಅಥವಾ ನಮಗೆ ಹಾಕೋಣ ಬಟ್ಟೆ ಆಗಲಿ, ಇದೆಲ್ಲನೂ ಒಂದು ರಿಸೋರ್ಸಸ್ ನಮಗೆ ಗಾಡ್ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ರೆಸ್ಪೆಕ್ಟ್ ಕೊಟ್ಟು ಗ್ರ್ಯಾಟಿಟ್ಯೂಡ್ ಕೊಟ್ಟು ಅದನ್ನು ಯಾವತ್ತೂ ವೇಸ್ಟ್ ಆಗದಿರೋಂಗೆ ನಾವು ನೋಡ್ಕೋಬೇಕು. ಸೊ ಇದು ಥರ್ಡ್ ಒನ್. ಫೋರ್ತ್ ಬಂದ್ಬಿಟ್ಟು, ಡೋಂಟ್ ಅಲೋ ಎನಿ ಒನ್ ಟು ಎಂಟರ್ ಯುವರ್ ಲೈಫ್. ಓಕೆ, ಸೊ ಎಂಟರ್ ಯುವರ್ ಸ್ಪೇಸ್ ಆರ್ ಲೈಫ್. ಯಾಕೆಂದರೆ ಯಾರ್ಯಾರು ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ, ಅವರೆಲ್ಲರೂ ನಿಮಗೆ ಒಳ್ಳೆಯದನ್ನೇ ಯೋಚಿಸ್ತಾರೆ, ನಿಮಗೋಸ್ಕರ ಒಳ್ಳೇದು ಮಾಡ್ತಾರೆ ಅಂತ ಏನೂ ಇಲ್ಲ. ಸೊ ಅದಕ್ಕೆ ಯಾರು ನಿಮ್ಮ ಹತ್ರ ಬರ್ಬೋದು, ಯಾರು ನಿಮ್ಮ ಮನೆಗೆ ಬರ್ಬೋದು, ಅದನ್ನೆಲ್ಲ ಚೂಸ್ ಮಾಡಿಕೊಂಡು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇದ್ದರೆ ಸೊ ನಿಮಗೂ ಒಳ್ಳೆಯದು. ಸೊ ಇವಾಗಿನ ವರ್ಲ್ಡು ಚೇಂಜ್ ಆಗ್ತದೆ. ಓಕೆ, ಎಲ್ಲರೂ ಒಳ್ಳೆಯವ್ರು ಇರ್ತಾರೆ, ನಿಮಗೆಲ್ಲರೂ ಒಳ್ಳೇದು ಬಯಸ್ತಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಬಿಫೋರ್
you allow anyone to your home, please be careful, and then know who has the you can occupy or come to your space. So your space is very important. That will also important, because ನಿಮ್ಮ ಒಂದು ಮನಸ್ಸಿನ ಮೇಲೆ ಅವರೂ ಪರಿಣಾಮ ಬೀಳುತ್ತೆ. ಸೊ ಅದರಿಂದ ನೀವು ಯಾರನ್ನ ನೀವು ನಿಮ್ಮ ಹತ್ರ ಇಟ್ಕೋಬೇಕು, ಸೊ ಯಾರನ್ನ ನಿಮ್ಮ ದೂರ ಇಟ್ಕೋಬೇಕು, ಸೊ ಅದೆಲ್ಲ ನೀವು ನೋಡಿ ನಿಮ್ಗೆ ಯಾರು ಸರಿ ಅನಿಸ್ತಾರೆ, ನಿಮ್ಮ ವೇವ್ಸ್ಗೆ ಪಾಸಿಟಿವ್ ಆಗಿ ನಿಮಗೆ ಯಾರು ನಿಮ್ಮ ಹತ್ರ ಮಾತಾಡಿ ನಿಮ್ಮ ಒಂದು ಆಸೆಗಳು ಅದಕ್ಕೆಲ್ಲ ಯಾವ ಪಾಸಿಟಿವ್ ಆಗಿ ನಿಮಗೆ ಇದು ಮಾಡ್ತಾರೆ ಅಂಥವ್ರ ಜೊತೆ ಇದ್ದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾರು ತುಂಬ ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ಸೊ ನೀವು ಏನೇ ಹೇಳಿದ್ರು ಇದಾಗಲ್ಲ ಅದಾಗಲ್ಲ ಒಂಥರ ನೆಗೆಟಿವ್ ಮಾತಾಡೋದ್ರಿಂದ ನಿಮ್ಮ ಮನಸ್ಸಿನ ಮೇಲೂ ಅದೊಂದು ಪರಿಣಾಮ ಬಿದ್ದು ನೀವು ಏನು ಮಾಡಬೇಕು ಅಂತ ಇರ್ತೀರ ಅದಕ್ಕೋಸ್ಕರ ಒಂದು ತಡೆ ಆಗೋದೂ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ಲೈಫ್ಗೆ ನಿಮ್ಮ ಸ್ಪೇಸ್ಗೆ ಯಾರು ಬರ್ಬೋದು ಅನ್ನೋಂಥ ನೀವು ಡಿಸೈಡ್ ಮಾಡಿ ಅಂಥವ್ರನ್ನ ಮಾತ್ರ ಅಲೋ ಮಾಡಿದ್ರೆ ಅದೂ ಒಂದು ತುಂಬಾ ಒಳ್ಳೆ ಕೆಲಸ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಓಕೆ, ಡೋಂಟ್ ಸೆಟ್ ದ ರಾಂಗ್ ಎಕ್ಸಾಂಪಲ್. ಓಕೆ, ಯಾಕೆಂದರೆ ಇದೇನೆಂದರೆ ನೀವು ಮನೆಯಲ್ಲಿ ನೀವು ಒಬ್ಬರೇ ಇಲ್ಲ, ಸೊ ನೀವಿದ್ದೀರಾ, ನಿಮ್ಮ ವೈಫ್ ಇದ್ದಾರೆ, ನಿಮ್ಮ ಮಕ್ಕಳಿರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಎಕ್ಸಾಂಪಲ್ನ ನೀವು ಸೆಟ್ ಮಾಡಬೇಕು. ಅದರಿಂದ ನೀವೇನು ಮಾಡ್ತಾಯಿದ್ದೀರಾ, ನಿಮ್ಮ ಹ್ಯಾಬಿಟ್ಸ್ ಏನು, ನೀವು ಯಾವ ಥರ ಬಿಹೇವ್ ಮಾಡ್ತಾಯಿದ್ದೀರಾ ಅದನ್ನು ನೋಡಿ ಮಕ್ಕಳು ಕಲಿತಾರೆ. ನೀವು ಹೇಳ್ತೀರಾ ಅದಕ್ಕಿಂತ ನೀವೇನು ಮಾಡ್ತೀರಾ ಅನ್ನೋದನ್ನ ನೋಡಿ ನಿಮ್ಮ ಮಕ್ಕಳು ನಿಮ್ಮನ್ನ ಫಾಲೋ ಮಾಡಿ ಅದನ್ನು ಅವರು ಬೇಗನೆ ಕಲಿತಾರೆ. ಅದರಿಂದ ಸೊ ನೀವು ಏನು ಮಾಡ್ತಾಯಿದ್ದೀರಾ, ನಿಮ್ಮ ರೂಟೀನ್ ಏನಿದೆ, ಸೊ ನೀವು ಒಂದು ಸೆಟ್ ರೂಟೀನ್ ಫಾಲೋ ಮಾಡ್ತಾಯಿದ್ದೀರಾ ಅಥವಾ ನೀವು ತುಂಬನೇ ಎಪಿಸೋಡ್ ಆಗಿ ಏನು ಬಂದರೆ ಅದನ್ನು ಮಾಡ್ತಾಯಿದ್ದೀರಾ, ಸೊ ಇದನ್ನೆಲ್ಲ ಮಕ್ಕಳು ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಿಂದ ನೀವು ಯಾವ ಥರ ನೀವು ಮನೇಲಿದ್ದೀರಾ ಅದನ್ನು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನೀವೊಂದು ರೂಟೀನ್ ನೀವು ಫಾಲೋ ಮಾಡಿದ್ರೆ, ಸೊ ಬೆಳಿಗ್ಗೆ ಎದ್ದು ನಿಮ್ಮ ಕೆಲಸ ಎಲ್ಲ ಮಾಡಿ ನೀವು ಒಂದು ಎಕ್ಸಸೈಸ್ ಮಾಡ್ತಾಯಿದ್ದೀರಾ, ಒಂದು ಮೆಡಿಟೇಷನ್ ಮಾಡ್ತಾಯಿದ್ದೀರಾ, ಸೊ ಅದನ್ನೆಲ್ಲ ಮಕ್ಕಳು ನೋಡಿ ಅವರು ಒಂದು ರೂಟೀನ್ ಫಾಲೋ ಮಾಡಿ ನಿಮ್ಮ ಜೊತೆಗೆ ಅವ್ರನ್ನ ಮಾಡಿದ್ರೆ ಅದು ತುಂಬಾ ಒಳ್ಳೆಯದು. ಇಲ್ಲ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಮಾಡ್ತಾ ಇರೋದು ನೋಡಿ ಅವ್ರ ಮನಸ್ಸಲ್ಲೂ ಒಂದು ಬರುತ್ತೆ, ಓಕೆ ನಮ್ಮ ಅಪ್ಪ ಎಲ್ಲ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾವೂ ಮಾಡ್ಬೋದು, ನಾವೂ ಮಾಡಬೇಕು ಅನ್ನೋ ಒಂದು ಇದು ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಂದು ರೂಟೀನ್ ಇಲ್ಲ ಅಂದರೆ ಸೊ ಅವರು ಓಕೆ ಇದೇ ಲೈಫು ಇದೇ ನಾರ್ಮಲ್ಲು, ಸೊ ನಾವು ಇದೇ ಥರ ಇರ್ಬೋದು ಅಂತೇಳಿ ಅವರು ಇದ್ಬಿಡ್ತಾರೆ. ಸೊ ಇದು ಅವ್ರ ಲೈಫ್ ಮೇಲೂ ಮುಂದೆ ಪರಿಣಾಮ ಬೀಳುತ್ತೆ. ಅವರು ಮುಂದೆ ಹೋಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲೊಂದು ರೂಟೀನ್ ಇರೋದಿಲ್ಲ, ಸೊ ಇಷ್ಟ ಬಂದಂಗೆ ಹೋಗೋದು, ಪಂಕ್ಚುಯಾಲಿಟಿ ಮಾಡೋದಿಲ್ಲ. ಓಕೆ, ಸೊ 9 o'clock ಆಫೀಸ್ ಬರಬೇಕಂದ್ರೆ 9 o'clock ಆಫೀಸ್ಗೆ ಹೋಗ್ದಿರ ಲೇಟ್ ಆಗೋದು, ಎಷ್ಟೊಂದು ಅವ್ರ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಇವಾಗ ನಮ್ಮ ಮನೆಯಲ್ಲೂ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಒಂದು ಪಂಕ್ಚುಯಾಲಿಟಿ ಮೇಂಟೈನ್ ಮಾಡೋದ್ರಿಂದ ನಾನು ಇವಾಗಲೂ ಪಂಕ್ಚುಯಾಲಿಟಿಗೆ ತುಂಬಾ ಆದ್ಯತೆ ಕೊಡ್ತೀನಿ. ಅದೊಂದು ನನ್ನ ಮನಸ್ಸಿನ ಮೇಲೆ ಯಾವ ಥರ ಪರಿಣಾಮ ಬಿದ್ದಿದೆಯೋ ಅದೇ ಥರ ನನ್ನ ಒಂದು ರೂಟೀನು, ನನ್ನ ಪಂಕ್ಚುಯಾಲಿಟಿ ನೋಡಿ ನನ್ನ ಮಕ್ಕಳು ಅದೇ ಥರ ಕಲಿತು ಅವರು ಫಾಲೋ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಅವ್ರು ಫಾಲೋ ಮಾಡ್ತಾರೆ ಇಲ್ವಾ, ನಾವಂತೂ ಅದನ್ನು ಮಾಡಿದ್ರೆ ಅವ್ರ ಮನಸ್ಸು ಮೇಲೆ ಒಂದು ಪರಿಣಾಮ ಬೀಳುತ್ತೆ. ಸೊ ಇದು ಒಂದು 5 ಥಿಂಗ್ಸ್ ನಾನು ಹೇಳಬೇಕು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನೆವರ್ ಗೋ ಔಟ್ ಆಫ್ ಯುವರ್ ಹೋಮ್ ವಿತ್ ಆ್ಯಂಗರಿಂದ ನೀವು ಹೊರಗಡೆ ಹೋಗ್ಬಿಡಿ. ಅದು ನಿಮ್ಮ ಪೂರ್ತಿ ದಿನಚರಿ ಮೇಲೆ ಪರಿಣಾಮ ಬೀಳುತ್ತೆ. ನೀವು ಯಾರ ಜೊತೆ ಮಾತಾಡ್ತೀರಾ ಏನು ಅದ್ರ ಮೇಲೆಲ್ಲ ತುಂಬಾ ಪರಿಣಾಮ ಬೀಳುತ್ತೆ. ಸೆಕೆಂಡ್ ಥಿಂಗು, ಡೋಂಟ್ ಲಿವ್ ಇನ್ ಡಿಸಾರ್ಡರ್. ಓಕೆ, ಸೊ ಮನೇನ ಸ್ವಚ್ಛವಾಗಿಟ್ಟು ಎಲ್ಲನೂ ಒಂದು ನೀಟಾಗಿ ಜೋಡಿಸಿ ಎಲ್ಲ ಹೋದರೆ ಅದರಿಂದನೂ ತುಂಬಾ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಸೊ ದಟ್ ವಿಲ್ ಆಲ್ಸೋ ಅಫೆಕ್ಟ್ ಯುವರ್ ಚಿಲ್ಡ್ರನ್ ಆಲ್ಸೋ. ಸೊ ಇದನ್ನು ಫಾಲೋ ಮಾಡಿ. ಥರ್ಡ್ ಥಿಂಗ್ ಈಸ್, ಡೋಂಟ್ ವೇಸ್ಟ್ ವಾಟ್ ಯು ಹ್ಯಾವ್. ಸೊ ಎನಿ ರಿಸೋರ್ಸ್ ಯಾವುದೇ ಇದ್ರೂ ಅದು ನಿಮ್ಮ ಒಬ್ಬರದೇ ರಿಸೋರ್ಸ್ ಅಲ್ಲ, ದಿಸ್ ಇಸ್ ದ ರಿಸೋರ್ಸ್ ಗಿವನ್ ಟು ಎವ್ರಿ ಒನ್. ಸೊ ನೀವು ವೇಸ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಟು ನೀವು ಅದನ್ನು ರೆಸ್ಪೆಕ್ಟ್ ಕೊಟ್ಟು ಅದನ್ನು ವೇಸ್ಟ್ ಮಾಡ್ದಿರ ಕಾಪಾಡಬೇಕು. ಫೋರ್ತ್ ಥಿಂಗ್ ಏನಂದರೆ, ಡೋಂಟ್ ಅಲೋ ಎನಿಬಡಿ ಟು ಕಮ್ ಇನ್ ಟು ಅ ಸ್ಪೇಸ್. ಓಕೆ, ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಮನೆಗೆ ನಿಮ್ಮ ಹತ್ತಿರಕ್ಕೆ ಯಾರು ಬರ್ಬೋದು ಅನ್ನೋದು ಡಿಸೈಡ್ ಮಾಡಿ ಅವ್ರನ್ನ ಅಲೋ ಮಾಡಿ, ಎಲ್ಲರನ್ನೂ ಅಲೋ ಮಾಡಬೇಡಿ. ಸೊ it is very important that who can come to your space and take your space or come to near you and share their things, or you can share with them. ಅದು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಫಿಫ್ತ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್,
ಡೋಂಟ್ ಲೆಟ್ ದ ಡೋಂಟ್ ಸೆಟ್ ದ ರಾಂಗ್ ಎಕ್ಸಾಂಪಲ್. ಅಂದರೆ ನೀವು ಯಾವ ಥರ ಇರ್ತೀರ ಅನ್ನೋದ ಎಲ್ಲರೂ ವಾಚ್ ಮಾಡ್ತಾ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಆಗಲಿ, ಆಫೀಸಲ್ಲಿ ನಿಮ್ಮ ಕಲೀಗ್ಸ್ ಆಗಲಿ ಎಲ್ಲರೂ ನೋಡ್ತಾ ಇರ್ತಾರೆ. ಅದರಿಂದ ನೀವು ಯಾವ ಥರ ಎಕ್ಸಾಂಪಲ್ ಸೆಟ್ ಮಾಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ಒಂದು ಪ್ಲೀಸ್ ಸೆಟ್ ಎ ರೈಟ್ ಎಕ್ಸಾಂಪಲ್ ಸೊ ದಟ್ ಅದರ್ ಪೀಪಲ್, ಯುವರ್ ಚಿಲ್ಡ್ರನ್ ಕ್ಯಾನ್ ಫಾಲೋ. ಸೊ ಇದು ಒಂದು 5 ಥಿಂಗ್ಸು ಫಾಲೋ ಮಾಡಿ. ಸೊ ನಿಮ್ಮ ಲೈಫು ಆಮೇಲೆ ನಿಮ್ಮ ಒಂದು ಕರಿಯರು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆಯ ವಿಷಯಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಸೊ ಏನು ಇಂಪ್ರೂವ್ಮೆಂಟ್ ಇದ್ದರೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.